78ನೇ ಸ್ವಾತಂತ್ರ್ಯ ಸಂಭ್ರಮ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಅತ್ಯಂತ ವಿಜೃಂಭಣೆಯಿಂದಲೇ ನಡೆಯಿತು. ಘೋಷಣೆ ಕೂಗುವುದರೊಂದಿಗೂ ಡೋಲು ಬಡಿದು ಮೆರವಣಿಗೆ ಸಾಗುವುದರೊಂದಿಗೂ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ರಾಜ್ಯದೆಲ್ಲೆಡೆ ರಾಷ್ಟ್ರೀಯ ಹಬ್ಬವನ್ನು ಸಂಭ್ರಮಿಸಿದರು. ಪುತ್ತೂರು ಶಿಕ್ಷಣಾಧಿಕಾರಿ ವ್ಯಾಪ್ತಿಗೊಳಪಟ್ಟ ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದಲ್ಲಿ 65 ವರ್ಷ ಇತಿಹಾಸವಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯೊಂದಿದೆ. ಚೇರು ಕಿರಿಯ ಪ್ರಾಥಮಿಕ ಶಾಲೆ ಎಂದೇ ಗುರುತಿಸಲ್ಪಡುವ ಈ ಶಾಲೆಯು ಶಿಕ್ಷಕರಿಲ್ಲದೆಯೇ 20 ದಿವಸಗಳವರೆಗೂ ಮುಚ್ಚಿತ್ತು. ಆದರೆ ಈ ಮುಚ್ಚಲ್ಪಟ್ಟಿದ್ದ ಶಾಲೆಯೂ ಸಹ ಈ ಬಾರಿ ಮತ್ತೆ ತೆರೆಯಲ್ಪಟ್ಟು 4 ವಿದ್ಯಾರ್ಥಿಗಳೊಂದಿಗೆ ಮುಂದುವರಿಯುತ್ತಿದೆ. ಮಾತ್ರವಲ್ಲದೆ ವಿಶೇಷವೆಂದರೆ ಒಂದು ಬಾರಿ ಮುಚ್ಚಲ್ಪಟ್ಟು ಇನ್ನೆಂದು ಈ ಶಾಲೆ ಬಾಗಿಲು ತೆರೆಯುವುದು ಅನುಮಾನವೆಂದುಕೊಂಡವರಿಗೆ SDMC CCF ತಮ್ಮ ಹೋರಾಟದ ಮೂಲಕ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸದಾ ಹೋರಾಡುವ ಈ ಸಂಸ್ಥೆಯು ಈ ಶಾಲೆಯನ್ನು ಪುನರಾರಂಭಿಸಲು ಸಾಥ್ ನೀಡಿ ಇಲ್ಲೂ ಸಹ ಸ್ವಾತಂತ್ರ್ಯ ದಿನ ಆಚರಿಸುವಂತಾಗಲು ಕಾರಣವಾಗಿದ್ದಾರೆ. ಇಲ್ಲಿ ಕೇವಲ 4 ವಿದ್ಯಾರ್ಥಿಗಳ ಮೂಲಕವಾಗಿ ರಾಷ್ಟ್ರೀಯ ಹಬ್ಬವನ್ನು ಈ ಬಾರಿ ಆಚರಿಸಲಾಯಿತು. ಮುಂದಿನ ವರ್ಷಗಳಲ್ಲಿ ಇನ್ನೂ ಸಹ ವಿದ್ಯಾರ್ಥಿಗಳು ಈ ಶಾಲೆಗೆ ಬಂದು ಸೇರಬೇಕೆಂಬುದು SDMC CCF ಕಾರ್ಯಕರ್ತರ ಅಭಿಲಾಷೆಯಾಗಿದೆ. ಒಂದು ಬಾರಿ ಶಿಕ್ಷಕರಿಲ್ಲದೆ ಈ ಶಾಲೆ ಮುಚ್ಚಲ್ಪಟ್ಟಾಗ ಈ ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳನ್ನು ಅವರ ಪೋಷಕರು ಇಲ್ಲದ ಮನಸ್ಸಿನಿಂದ ಖಾಸಗಿ ಶಾಲೆಗೆ ಸೇರಿಸಿದರು. ಇನ್ನು ಮುಂದಿನ ವರ್ಷದಿಂದ ಮತ್ತೆ ಸರ್ಕಾರಿ ಶಾಲೆಯತ್ತ ಮುಖ ಮಾಡಿ ಎನ್ನುವ SDMC CCF ಕಾರ್ಯಕರ್ತರ ಅಭಿಯಾನ ವಿಜಯವಾಗಲಿ. ಅವರೊಂದಿಗೆ ಕೈ ಜೋಡಿಸಿ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮನೆ ಬಯಸ